ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸ್ನಲ್ಲಿ ನಾವು ಸಂಧಿಗಳ ಬಗ್ಗೆ ನೋಡೋಣ್ರಿ. ಈಗಾಗಲೇ ಹಿಂದಿನ ಕ್ಲಾಸ್ನಲ್ಲಿ ನಾವು ಸಂಧಿ ಅಂದ್ರೇನು, ಕನ್ನಡ ಸಂಧಿಗಳು ಯಾವುವು ಮತ್ತು ಸಂಸ್ಕೃತ ಸಂಧಿಗಳು ಯಾವುವು ಅನ್ನೋದನ್ನ ನೋಡಿದ್ವಿ. ಹಾಗೆ ಕನ್ನಡದಲ್ಲಿ 3 ಪ್ರಕಾರದ ಸಂಧಿಗಳನ್ನು ನಾವು ನೋಡ್ತೀವಿ. ಒಂದು ಆಗಮ ಸಂಧಿ, ಒಂದು ಲೋಪ ಸಂಧಿ ಮತ್ತು ಇನ್ನೊಂದು ಆದೇಶ ಸಂಧಿ. ಹಿಂದಿನ ಕ್ಲಾಸ್ನಾಗ ಆಗಮ ಸಂಧಿ ಮತ್ತು ಲೋಪ ಸಂಧಿಗಳ ಬಗ್ಗೆ ನೋಡಿವಿ. ಇವತ್ತಿನ ಕ್ಲಾಸ್ನಲ್ಲಿ ಅದರ ಮುಂದಿನ ಸಂಧಿ ಅಂದ್ರೆ 3ನೇ ಸಂಧಿ ಆದೇಶ ಸಂಧಿಯ ಬಗ್ಗೆ ನೋಡೋಣ್ರಿ. ಆದೇಶ ಸಂಧಿ ಏನಪ್ಪ ಅಂದ್ರೆ ಕನ್ನಡದಲ್ಲಿ ಬರುವಂತ ವ್ಯಂಜನ ಸಂಧಿ. ಲೋಪ ಮತ್ತು ಆಗಮ ಸಂಧಿ ಇವೆಲ್ಲ ಕನ್ನಡದಲ್ಲಿ ಬರುವಂತ ಇದು ಸ್ವರ ಸಂಧಿ, ಇದು ಆದೇಶ ಸಂಧಿ ಕನ್ನಡದಲ್ಲಿ ಬರುವಂತ ವ್ಯಂಜನ ಸಂಧಿ. ನೆನಪಿಟ್ಟುರಿ, ಕ್ವಶನ್ ಇದರಲ್ಲಿ ಕೂಡ ಕೇಳಬಹುದು. ಈ ಕ್ಲಾಸ್ಗಳು ಯಾರಿಗೆಲ್ಲ ಯೂಸ್ ಆಗಪ್ಪ ಅಂದ್ರೆ 6ರಿಂದ 10ನೇ ತರಗತಿ ಓದ್ತಿರುವಂತ ವಿದ್ಯಾರ್ಥಿಗಳಿಗೆ ಯೂಸ್ ಆಗತಿ. ಹಾಗೆ 5ನೇ ತರಗತಿಯಲ್ಲಿ ಏನು ಮುರಾರ್ಜಿ ಆದರ್ಶ ಆವಾಸ್ ಪರೀಕ್ಷೆ ಬರ್ತಿರ್ತಾರಲ್ಲ ಆ ಮಕ್ಕಳಿಗೆ ಹೆಲ್ಪ್ ಆಗತಿ. ನೋಡ್ರಿ, ಆದೇಶ ಸಂಧಿ ಅಂದ್ರೆ ಏನು ಅನ್ನೋದನ್ನ ನಾವು ನೋಡ್ರಿ. ನಂತರ ಅದರ ಒಂದಿಷ್ಟು ಉದಾಹರಣೆಗಳನ್ನ ನೋಡೋಣ. ಉತ್ತರ ಪದ ನಿಮ್ಗೆ ಈಗಾಗಲೇ ಓದುತ್ತಲ್ಲ. ಉತ್ತರ ಪದ ಅಂದ್ರೇನು, ಪೂರ್ವ ಪದ ಅಂದ್ರೆ ಓದುತ್ತಲ್ಲ. ನೋಡ್ರಿ, ಪೂರ್ವ ಪದ ಅಂತ ಓದತಿ, ಉತ್ತರ ಪದ ಅಂತ ಓದತಿ ಮತ್ತು ಸಂಧಿ ಪದ ಅಂತ ಓದತಿ. ಒಂದು ಪದವನ್ನ ಅಂದ್ರೆ ಒಂದು ಸಂಧಿ ಪದವನ್ನು ನಾವು ಬಿಡಿಸಿ ಬರೀತಾವಲ್ಲ, ಆ ಬಿಡಿಸಿ ಬರೆದಾಗ ಅಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದ ಅನ್ನುವಂಥ 2 ಶಬ್ದಗಳನ್ನ ನಾವು ನೋಡ್ಬೋದು. ನಾವು ಸಂಧಿಯನ್ನು ಮಾಡ್ತಿರ್ತಾವಲ್ಲ, ಪೂರ್ವ ಪದದ ಕೊನೆ ಅಕ್ಷರ ಮತ್ತು ಪೂರ್ವ ಪದ ಉತ್ತರ ಪದದ ಮೊದಲ ಅಕ್ಷರದ ನಾವು ನೋಡ್ತೀವಿ. 2 ಅಕ್ಷರಗಳನ್ನ ನೋಡ್ತಿರ್ತೇವೆ. ಯಾವುದೋ ಸಂಧಿಯನ್ನು ನೋಡ್ಬೇಕಂದ್ರೆ ಈ 2 ಅಕ್ಷರಗಳನ್ನ ಮಾತ್ರ ನೋಡ್ಕೋಬೇಕು. ಅಲ್ಲಿ ಮ್ಯಾಲೆ ವಾಕ್ಯ ಬರ್ಸಿರ್ತಾವಲ್ಲ, ಆ ವಾಕ್ಯದಲ್ಲಿ ಹೇಳ್ಬಿಟ್ಟಿರ್ತೈತೆ ಪೂರ್ವ ಪದ ಮತ್ತು ಉತ್ತರ ಪದ ಎಲ್ಲಿ ಸ್ವರಗಳು ಬರ್ತಾವ, ಎಲ್ಲಿ ವ್ಯಂಜನಗಳು ಬರ್ತಾವ ಅನ್ನೋದನ್ನ ನೀವು ಸರಿಯಾಗಿ ನೋಡ್ಕೊಂತಿರ್ಬೇಕು ಮತ್ತು ಇದನ್ನ ಬ್ಯಾಟ್ ಮಾಡಿರ್ಬೇಕು. ಅಂದ ನಿಮ್ಗೆ ಸಂಧಿಗಳು ಬಿಡಿಸಿದಾಗ ಇದು ಯಾವ ಸಂಧಿ ಅನ್ನೋದು ಗೊತ್ತಾಗತ್ತೆ. ನೋಡ್ರಿ, ಉತ್ತರ ಪದದ ಆದಿಯಲ್ಲಿರುವ ವ್ಯಂಜನದ ಸ್ಥಳದಲ್ಲಿ ಉತ್ತರ ಪದ, ಇದು ಪೂರ್ವ ಪದ, ಇದು ಉತ್ತರ ಪದ. ಇಲ್ಲಿ ನೋಡ್ರಿ, ಇನ್ನೊಂದು ನೀವು ಲಕ್ಷ ಕೊಡ್ಬೇಕಂದ್ರೆ ಆಗಮ ಸಂಧಿ ಮತ್ತು ಲೋಪ ಸಂಧಿ ಒಳಗ ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ನೋಡ್ತಿರ್ತಾವ ನಾವು. ಇಲ್ಲಿ ಪೂರ್ವ ಪದದ ಕೊನೆ ಅಕ್ಷರ ನೋಡ್ತಿರ್ತೀವಿ. ಆದ್ರೆ ಆದೇಶ ಸಂಧಿ ಒಳಗ ಉತ್ತರ ಪದದ ಮೊದಲ ಅಕ್ಷರ ಏನಾಗತ್ತಂದ್ರೆ ಲೋಪ ಆಗತೈತಿ. ಅರ್ಥಾಗತಿ, ಉತ್ತರ ಪದದ ಮೊದಲ ಅಕ್ಷರ ಲೋಪಗೆ ಆ ಸ್ಥಳದಲ್ಲಿ ಬೇರೆ ಒಂದು ಅಕ್ಷರ ಏನಾಗ್ತದಂದ್ರೆ ಆದೇಶವಾಗಿ ಬರ್ತಿರ್ತೈತಿ. ನೆನಪಿಡೋದು, ಉತ್ತರ ಪದದ ಆದಿಯಲ್ಲಿರುವ ವ್ಯಂಜನದ ಸ್ಥಳದಲ್ಲಿ ಬೇರೊಂದು ವ್ಯಂಜನವು ಸಂಧಿ ಪದದಲ್ಲಿ ಆದೇಶವಾಗಿ ಬಂದರೆ ಅದನ್ನ ಆದೇಶ ಸಂಧಿ ಎನ್ನುವರು. ಉತ್ತರ ಪದ ಉತ್ತರ, ಪೂರ್ವ ಪದ ಉತ್ತರ ಪದ. ಈ ಆದೇಶ ಸಂಧಿ ಒಳಗ ಉತ್ತರ ಪದದ ಮೊದಲ ಅಕ್ಷರ ಹೋಗಿ ಏನಾಗತ್ತಂದ್ರ ಆ ಸ್ಥಳದಲ್ಲಿ ಬೇರೆ ಒಂದು ವ್ಯಂಜನ ಏನಾಗತ್ತಂದ್ರ ಆದೇಶವಾಗಿ ಬರ್ತಂತ. ಕ ಐತಿಲ್ಲ, ಈ ಕದ ಬದಲಿ ಮತ್ತೆ ಬೇರೆ ಅಕ್ಷರ ಬರುತ್ತಂತ. ಇಲ್ಲಿ ಹೋಗಂಗಿಲ್ಲ ಅಕ್ಷರ, ಎಲ್ಲ ಹೋಗುತ್ತೆ ಅಕ್ಷರ ಕಳೆದು ಹೋಗ್ತಿ. ಉತ್ತರ ಪದದಲ್ಲಿ ಅಕ್ಷರ ಮಾಯ ಆಗುತ್ತಂತ. ಮಾಯಾಗಿ ಏನಾಗತಿ ಆ ಸ್ಥಳದಲ್ಲಿ ಬೇರೆ ಒಂದು ಅಕ್ಷರ ಆದೇಶವಾಗಿ ಬರ್ತತಿ. ಉದಾಹರಣೆ ನೋಡ್ರಿ, ಹಳ ಪ್ಲಸ್ ಕನ್ನಡ. ಹಳ ಪ್ಲಸ್ ಕನ್ನಡ ಇಲ್ಲಿ ನೋಡ್ರಿ, ಇಲ್ಲಿ ಯಾವ್ದೈತಿ ಅಸ್ವರ ಐತಿ, ಇಲ್ಲಿ ಕ ಅನ್ನುವಂತ ವ್ಯಂಜನ ಐತಿ. ಕ ಹೋಗಿ ಸಂಧಿ ಪದದಲ್ಲಿ ಏನಾಗತಿ, ಕ ಹೋಗಿ ಗ ಬರ್ತತಿ. ಹಳೆ ಪ್ಲಸ್ ಕನ್ನಡ, ಹಳೆಗನ್ನಡ. ನೋಡಿ, ಕ ಸ್ಥಳದಲ್ಲಿ ಯಾವ ಬಂತು, ಸಂಧಿ ಪದದೊಳಗ ಗ ಅನ್ನುವಂತ ಅಕ್ಷರ ಬಂತು. ಇದಕ್ಕೆ ನಾವೇನಂತೀವಿ, ಆದೇಶ ಸಂಧಿ ಅಂತ ಕರಿತೀವಿ. ಪೂರ್ವ ಪದ ಮತ್ತು ಉತ್ತರ ಪದ, ಸಂಧಿ ಪದದಲ್ಲಿರುವಂತ ಒಂದು ಅಕ್ಷರವು ಉತ್ತರ ಪದದಲ್ಲಿ ಏನಾಗ್ತೈತಿ ಮಾಯವಾಗಿ, ಸಂಧಿ ಪದದಲ್ಲಿ ಬೇರೆ ಒಂದು ಅಕ್ಷರ ಏನಾಗ್ತೈತಿ ಆದೇಶವಾಗಿ ಬರ್ತೈತಿ. ನೆಕ್ಸ್ಟ್ ಹುಲಿ ಪ್ಲಸ್ ತೊಗಲು. ಹುಲಿ ಪ್ಲಸ್ ತೊಗಲು ನಾವು ನೋಡ್ಬೇಕಾಗಿರುವಂತ ಅಕ್ಷರಲ್ಲೇ ಉತ್ತರ ಪದದಲ್ಲಿ ನೋಡ್ಬೇಕು. ಯಾವಾಗ ಆದೇಶ ಸಂಧಿಯನ್ನು ನೋಡ್ತಿರ್ತಾವಲ್ಲ ಅಲ್ಲಿ ನಾವೆಲ್ಲ ನೋಡ್ಬೇಕು ಉತ್ತರ ಪದದ ಮೊದಲ ಅಕ್ಷರಗಳನ್ನು ಮಾತ್ರ ನೋಡ್ಬೇಕು. ಇವು ಸಂಬಂಧ ಇಲ್ಲ ನಮ್ಗೀಗ. ನಾವು ನೋಡ್ಬೇಕು ಉತ್ತರ ಪದದ ಮೊದಲ ಅಕ್ಷರಗಳನ್ನು ನೋಡ್ಬೇಕು. ಇಲ್ಲಿ ನೋಡು, ತ ಸ್ಥಳದಲ್ಲಿ ಏನಾಗೈತಿ, ಹುಲಿ ಪ್ಲಸ್ ತೊಗಲು, ಹುಲಿ ದೊಗಲು. ತ ಬದಲಿ ಇಲ್ಲಿ ಏನಾಗೈತಿ, ದ ಬಂದೈತಿ. ಅರ್ಥಾತು, ತ ಬದಲಿಗೆ ಸಂಧಿ ಪದದೊಳಗ ದ ಅನ್ನುವಂತ ಅಕ್ಷರ ಏನಾಗೈತಿ ಆದೇಶವಾಗಿ ಬಂದೈತಿ. ನೆಕ್ಸ್ಟ್ ಸುಖ ಪ್ಲಸ್ ಪಡು, ಸುಖ ಬಡು. ಪ ಸ್ಥಳದಲ್ಲಿ ಏನಾಗೈತಿ, ಬ ಅನ್ನುವಂತ ಅಕ್ಷರ ಆದೇಶವಾಗಿ ಬಂದೈತಿ. ಸುಖ ಪ್ಲಸ್ ಪಡು ನಂತರ ಸುಖ ಬಡು, ಇದು ಶಬ್ದ ಅಂತ. ಇದನ್ನ ಬಿಡಿಸ್ಬಾರ್ದಾಗ ಏನಾಗ್ತದ್ದು, ಸುಖ ಪ್ಲಸ್ ಪಡು ಆಕೈತಿ. ಕುಡಿಸ್ಬಾರ್ದಾಗ ಸುಖ ಬಡು. ನೆಕ್ಸ್ಟ್ ಅದೇ ರೀತಿ ನೋಡಿ ಒಂದು ಉದಾಹರಣೆ ಬರ್ದಮ್ರಿ. ಸಿರಿ ಪ್ಲಸ್ ಕನ್ನಡ. ಸಿರಿ ಪ್ಲಸ್ ಕನ್ನಡ, ಸಿರಿ ಕನ್ನಡ. ಕ ಸ್ಥಳದಲ್ಲಿ ಗ ಅನ್ನುವಂಥ ಅಕ್ಷರ ಆದೇಶವಾಗಿ ಬಂದೈತಿ. ಹೌದಾ, ಸಿರಿ ಪ್ಲಸ್ ಕನ್ನಡ, ಸಿರಿ ಕನ್ನಡ. ಕ ಸ್ಥಳದಲ್ಲಿ ಗ ಅನ್ನುವಂಥ ಅಕ್ಷರ ಆದೇಶವಾಗಿ ಬಂದೈತಿ. ನೆಕ್ಸ್ಟ್ ಹುಲ್ಲು ಪ್ಲಸ್ ಕಾವಲು. ಹುಲ್ಲು ಪ್ಲಸ್ ಕಾವಲು, ಹುಲ್ಲುಗಾವಲು. ಕಾ ಸ್ಥಳದಲ್ಲಿ ಗ ಅಕ್ಷರ ಏನಾಗೈತಿ ಆದೇಶವಾಗಿ ಬಂದೈತಿ. ಏನು, ಕಾ ಸ್ಥಳದಲ್ಲಿ ಗ ಅನ್ನುವಂಥ ಅಕ್ಷರ ಆದೇಶವಾಗಿ ಬಂದೈತಿ. ನೆಕ್ಸ್ಟ್ ಮಳೆ ಪ್ಲಸ್ ಎಳೆ ಪ್ಲಸ್ ಕರು. ಎಳೆ ಪ್ಲಸ್ ಕರು, ಎಳೆ ಗರು. ನೋಡ್ರಿ, ಕ ಸ್ಥಳದಲ್ಲಿ ಗ ಅನ್ನುವಂಥ ಅಕ್ಷರ ಆದೇಶವಾಗಿ ಬಂದಿದೆ. ನೆಕ್ಸ್ಟ್ ಕಣ್ ಪ್ಲಸ್ ಪಣಿ. ಕಣ್ ಪ್ಲಸ್ ಪಣಿ, ಕಣ್ ಬನಿ. ನೋಡ್ರಿ, ಪ ಸ್ಥಳದಲ್ಲಿ ಏನಾಗೈತಿ, ಬ ಬಂದೈತಿ. ನೆಕ್ಸ್ಟ್ ನೋಡ್ರಿ, ಕಣ್ ಪ್ಲಸ್ ಪಣಿ, ಕಂಬನಿ ಅಥವಾ ಕಣ್ಬನಿ. ಇಲ್ಲಿ ನೋಡ್ರಿ, ಪ ಸ್ಥಳದಲ್ಲಿ ಏನಾಗೈತಿ, ಬ ಅಕ್ಷರ ಬಂದೈತಿ. ನೆಕ್ಸ್ಟ್ ಹಿರಿದು ಪ್ಲಸ್ ಪಾವು, ಹೆಬ್ಬಾವು. ಪ ಸ್ಥಳದಲ್ಲಿ ಬ ಅಕ್ಷರ ಆದೇಶವಾಗಿ ಬಂದೈತಿ. ನೆಕ್ಸ್ಟ್ ನಿಲ್ ಪ್ಲಸ್ ತಾನ, ನಿಲ್ದಾಣ.
ತಾ ಸ್ಥಳದಲ್ಲಿ ದ ಅಕ್ಷರ ಏನಾಗೈತಿ ಆಗಮವಾಗಿ ಬಂದೈತಿ. ಅರ್ಥಾತು ಅರ್ಥಲ್ಲ ನೋಡ್ರಿ, ಪೂರ್ವ ಪದ ಮತ್ತು ಉತ್ತರ ಪದ ಆದೇಶ ಸಂಧಿಯೊಳಗ ನಾವು ಉತ್ತರ ಪದದ ಮೊದಲ ಅಕ್ಷರಗಳನ್ನು ಮಾತ್ರ ನೋಡ್ಬೇಕು. ಮೊದಲ ಅಕ್ಷರ ಏನಾಗಿರುತ್ತೆ ಹೋಗಿ ಆ ಸ್ಥಳದಲ್ಲಿ ಬೇರೆ ಒಂದು ಅಕ್ಷರ ಬರ್ತೈತಿ. ಕಚಟ ಪದಗಳಿಗೆ ಗದಬ ಅಕ್ಷರಗಳು ಆದೇಶವಾಗಿ ಬರೋದಕ್ಕೆ ನಾವೇಂತೀವಿ ಆದೇಶ ಸಂಧಿ ಅಂತ ಕರಿತೀವಿ. ಶಾರ್ಟ್ ಹೇಳ್ಬೇಕಂದ್ರೆ ಕಚಟ ಪದಗಳಿಗೆ ಗದಬಗಳು ಆದೇಶವಾಗಿ ಬರುವಂತ ಸಂಧಿ ಆದೇಶ ಸಂಧಿ ಅಂತ ಕರಿತೀವಿ. ಕ ಇದ್ರೆ ಗ ಬರತ್ತಿ, ತ ಇದ್ರೆ ದ ಬರತ್ತಿ, ಪ ಇದ್ರೆ ಬ ಬರತ್ತಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಕ ಹೋದ್ರೆ ಗ, ಗ ಕ ಹೋಗಿ ಗ, ಕ ಹೋಗಿ ಗ ಈ ರೀತಿ ನಾವು ಆ ಒಂದು ಅಕ್ಷರದ ಬದಲಿಗೆ ಇನ್ನೊಂದು ಅಕ್ಷರಗಳ ಆದೇಶವಾಗಿ ಬರ್ತಿರ್ತಾವ. ನೆಕ್ಸ್ಟ್ ನೋಡ್ರಿ, ರಸ ಪ್ಲಸ್ ಕಬ್ಬು. ನೋಡಿ, ರಸ ಪ್ಲಸ್ ಕಬ್ಬು ರಸಗಬ್ಬು. ರಸಗಬ್ಬು ಇಲ್ಲಿ ಏನಾಗೈತಿ ಕ ಸ್ಥಳದಲ್ಲಿ ಗ ಆದೇಶವಾಗಿ ಬಂದೈತಿ. ಕ ಸ್ಥಳದಲ್ಲಿ ಏನಾಯ್ತು ಗ ಆದೇಶವಾಗಿ ಬಂತ. ನಾವು ನೋಡ್ಬೇಕಾಗಿರುವಂತದ್ದು ಉತ್ತರ ಪದದ ಮೊದಲ ಅಕ್ಷರ ಮಾತ್ರ. ಯಾವಾಗ ಆದೇಶ ಸಂಧಿ ಇದ್ದಾಗ ನಾವು ನೋಡ್ಬೇಕು, ಪೂರ್ವದ ಉತ್ತರ ಪದದ ಮೊದಲ ಅಕ್ಷರಗಳನ್ನು ಮಾತ್ರ ನೋಡಬೇಕು. ಕ ಸ್ಥಳದಲ್ಲಿ ಏನಾಯ್ತು ಗ ಆದೇಶವಾಗಿ ಬಂತ. ನೆಕ್ಸ್ಟ್ ಮನೆ ಪ್ಲಸ್ ಕೆಲಸ. ಮನೆ ಪ್ಲಸ್ ಕೆಲಸ, ಮನೆ ಪ್ಲಸ್ ಕೆಲಸ, ಮನೆ ಗೆಲಸ. ಮನೆ ಗೆಲಸ ಇಲ್ಲಿ ಏನಾಯ್ತು ನೋಡ್ರಿ, ಕೆ ಹೋಗಿ ಗೆ ಬಂತ. ಕೆ ಗೆ ಕೆಲಸ ಗೆಲಸ. ನೆಕ್ಸ್ಟ್ ಕಿವಿ ಪ್ಲಸ್ ಕೊಡು, ಕಿವಿಗೊಡು. ಕಿವಿ ಪ್ಲಸ್ ಕೊಡು, ಕಿವಿ ಕೊಡು ಪ್ಲಸ್ ಕಿವಿಗೊಡು. ಕಿವಿಗೊಡು, ಕಿವಿ ಪ್ಲಸ್ ಕೊಡು ಕಿವಿಗೊಡು. ಎಳೆ ಪ್ಲಸ್ ಕೂಸು. ಎಳೆ ಪ್ಲಸ್ ಕೂಸು ಎಳೆಗೂಸು. ನೋಡ್ರಿ, ಮನೆ ಪ್ಲಸ್ ಕೆಲಸ ಮನೆ ಗೆಲಸ. ಕ ಹೋಗಿ ಗೆ ಆದೇಶವಾಗಿ ಬಂತು. ಕಿವಿ ಪ್ಲಸ್ ಕೊಡು ಕಿವಿಗೊಡು. ಕೋ ಹೋಗಿ ಗೋ ಬಂತ. ನೆಕ್ಸ್ಟ್ ಎಳೆ ಪ್ಲಸ್ ಕೂಸು ಎಳೆಗೂಸು. ಕೋ ಹೋಗಿ ಗು ಆದೇಶವಾಗಿ ಬಂತ. ನಿಲ್ ಪ್ಲಸ್ ತಾನ. ನಿಲ್ ಪ್ಲಸ್ ತಾನ ನಿಲ್ದಾನ. ನಿಲ್ದಾನ ನೋಡ್ರಿ, ಇಲ್ಲೇ ತಾ ಹೋಗಿ ಬಂತು ದ ಬಂತಂತ. ತ ಹೋಗಿ ದ ಆದೇಶವಾಗಿ ಬಂತ. ನೆಕ್ಸ್ಟ್ ಮೈ ಪ್ಲಸ್ ತೊಳೆ. ಮೈ ಪ್ಲಸ್ ತೊಳೆ ಮೈದೊಳೆ. ಮೈದೊಳೆ ತು ಹೋಗಿ ದು ಬಂತಂತ. ತ ಹೋಗಿ ದ ಆದೇಶವಾಗಿ ಬಂತು. ತ ಹೋಗಿ ದ ಆದೇಶವಾಗಿ ಬಂತಿ. ಇನ್ನ ತ ಹೋಗಿ ಇದು ಕೂಡ ದ ಆದೇಶವಾಗಿ ಬಂತ. ಹೂ ಪ್ಲಸ್ ತೋಟ. ಹೂ ಪ್ಲಸ್ ತೋಟ ಹೂದೋಟ. ಹೂದೋಟ ನೋಡಿ, ಇಲ್ಲಿ ತ ಹೋಗಿ ದ ಬಂತು. ಇಷ್ಟ ಸಾಕು. ಇದು ಆದೇಶ ಸಂಧಿಗೆ ಇರುವಂತ ಇಷ್ಟು ಉದಾಹರಣೆಗಳು. ನೆಕ್ಸ್ಟ್ ಕ್ಲಾಸ್ನಾಗ ಅವು ಸಂಸ್ಕೃತ ಸಂಧಿಗಳನ್ನು ತಿಳಿಸ್ತಾನ. ಯಾವುದು ಸಂಸ್ಕೃತ ಸಂಧಿಗಳು? ಅಲ್ಲೇ 4 ಸಂಧಿಗಳು ಬರ್ತಾವ. ಸಮರದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ ಮತ್ತು ವ್ಯಂಜನ ಸಂಧಿ ಅನ್ನುವಂಥದ್ದು. ಇವು 3 ಏನು ಕನ್ನಡದ ಸಂಧಿಗಳು. ಕನ್ನಡದಲ್ಲಿ ಬರುವಂತಹ ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ. ಕನ್ನಡದಲ್ಲಿ 2 ಸ್ವರ ಸಂಧಿ ಬರ್ತಾವ, ಒಂದು ವ್ಯಂಜನ ಸಂಧಿ. ಕನ್ನಡದ ಸ್ವರ ಸಂಧಿಗಳು ಆಗಮ ಸಂಧಿ, ಲೋಪ ಸಂಧಿ. ಕನ್ನಡದ ವ್ಯಂಜನ ಸಂಧಿ, ಆದೇಶ ಸಂಧಿ. ಬಂದ್ ಮಾಡಿ.